ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಹಬ್ಬದ ಪ್ರಯುಕ್ತ ಜಿಲೇಬಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀವಿ. ಇದು ಕೊನೆ ಜಿಲೇಬಿವರೆಗೂ ಸಹ ಕ್ರಿಸ್ಪಿಯಾಗೇ ಇರುತ್ತೆ, ತುಂಬ ಚೆನ್ನಾಗಿ ಬಂದಿರುತ್ತೆ. ನೋಡಿ ಯಾವ ಥರ ಕ್ರಿಸ್ಪಿಯಾಗಿದೆ ಅಂತ ನೀವೇ ಕೇಳಿಸ್ಕೊಳ್ಳಿ. ತುಂಬಾ ಕ್ರಿಸ್ಪಿಯಾಗಿದೆ. ಈ ಜಿಲೇಬಿನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. 1 ಕಪ್ ಸಕ್ಕರೆ, ಅರ್ಧ ಕಪ್ ನೀರು, ಮೊಸರು 1 ಕಪ್, ಮೈದಾ 3/4 ಕಪ್, 2 ಚಮಚ ಅಕ್ಕಿ ಹಿಟ್ಟು, 1 ಚಮಚ ತುಪ್ಪ ಮತ್ತು ಈನೋ. ಮೊದಲಿಗೆ ಶುಗರ್ ಸಿರಪ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಕಪ್ ಸಕ್ಕರೆ ಹಾಕಿಬಿಟ್ಟು ಅರ್ಧ ಕಪ್ಪಷ್ಟು ನೀರು ಹಾಕಿ, ಅರ್ಧ ಚಮಚ ಏಲಕ್ಕಿ ಪುಡಿ ಹಾಕಿ, ಸ್ವಲ್ಪ ಕೇಸರಿ ಮತ್ತು ಅರ್ಧ ಹೋಳು ಲಿಂಬೆಹಣ್ಣನ್ನು ಹಿಂಡಿ ಗಟ್ಟಿ ಪಾಕನ ತಯಾರಿಸ್ಕೊಬೇಕು. ಈಗ ಹಿಟ್ಟು ಮಾಡ್ಕೊಳ್ಳೋದಕ್ಕೆ ಮೈದಾ ಹಿಟ್ಟು 3/4 ಕಪ್ಪು, 2 ಚಮಚ ಅಕ್ಕಿ ಹಿಟ್ಟು, 1 ಚಮಚ ತುಪ್ಪ ಮತ್ತು 1 ಕಪ್ ಮೊಸರು, ಸ್ವಲ್ಪ ಹಳದಿಯನ್ನು ಸೇರಿಸಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟುಗಳಿರಬಾರ್ದು. ನಂತರ ಅರ್ಧದಷ್ಟು ಈನೋನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಹದಕ್ಕೆ ಕಲಿಸ್ಕೊಳ್ಳಿ. ಈಗ ನಮ್ಮ ಪಾಕ ರೆಡಿಯಾಗಿದೆ ನೋಡಿ. ಒಂದೆಳೆ ಪಾಕ ಬಂದರೆ ಸಾಕು. ಈಗ ಈ ಹಿಟ್ಟನ್ನು ನಾವು ಒಂದು ಹಾಲಿನ ಕವರ್ ಅಥವಾ ಮೊಸರಿನ ಪ್ಯಾಕೆಟ್ ಇರುತ್ತಲ್ಲ, ಆ ಕವರಲ್ಲಿ ಹಾಕಿಬಿಟ್ಟು ಈ ಥರ ಸಣ್ಣ ಹೋಲ್ ಮಾಡ್ಕೊಂಡ್ಬಿಟ್ಟು ಈ ಥರ ಹಾಕಿ ಜಿಲೇಬಿನ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಜಿಲೇಬಿಗಳು. ಇದು ಮೀಡಿಯಮ್ ಫ್ಲೇಮ್ನಲ್ಲಿ ಕಂದು ಬಣ್ಣ ಬರುವ ತನಕ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು. ಬಿಸಿ ಬಿಸಿ ಇರುವಾಗಲೇ ಪಾಕದಲ್ಲಿ ಅದ್ದು ಬಿಟ್ಟು ಅದನ್ನೆಲ್ಲ ತೆಗಿಬೇಕು. ನೋಡಿ ಈಗ ನಮ್ಮ ಟೇಸ್ಟಿಯಾದ ಕ್ರಿಸ್ಪಿಯಾದ ಜಿಲೇಬಿ ರೆಡಿಯಾಗಿದೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್.